ಪಾಪ ಮಗು ನೋಡೋದಕ್ಕೆ ತುಂಬಾ ಖುಷಿಯಾಗಿದ್ದಾಳೆ. ಆ ಮಗು ಈ ಭೂಮಿ ಮೇಲೆ ಹುಟ್ಟಲೇಬಾರ್ದು, ಹುಟ್ಟಿದ್ರು ಆ ಮಗು ಬದುಕಲೂಬಾರ್ದು. ಮತ್ತೆ ನನಗೆ ಯಾವಾಗ ಸೊಸೆನ ಕೊಡ್ತೀಯಾ? ಛೀ ಹೋಗತ್ಗೆ. ನಾಚಿಕೆ ಆಗೋಯ್ತಾ? ಹೌದು, ಯಾಕೆ? ಏನೂ ಇಲ್ಲ, ಯಾವಾಗ್ಲೂ ಮುನಿಸ್ಕೊಂಡಿರೋಳು ನೀನು. ಈ ತರ ನಾಚಿಕೆ ಪಟ್ಕೊಂಡ್ರೆ ಸೂಟ್ ಆಗಲ್ಲ. ಪ್ಲೀಸ್ ಟ್ರೈ ಮಾಡ್ಬೇಡ. ಸಾಯಿಸ್ಬಿಡ್ತೀನಿ. ಅರ್ಥ ಆಯ್ತು ಅಮ್ಮ. ಅರವಿಂದ, ಅಮ್ಮ ಅಪ್ಪ ಅನ್ನೋ ಕೂಗಿಗೆ ಹತ್ರ ಆಗ್ತಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಆ ಅನುಭವ ನಮ್ದಾಗುತ್ತಲ್ಲ ಅಂತ ತುಂಬ ಸಂತೋಷ ಆಗ್ತಿದೆ. ಈ ಧನಂಜಯ ವರ್ಮನ ವಂಶ ಪ್ರತಿಷ್ಠೆನ ಹೆಚ್ಚು ಮಾಡೋ ವಾರಸ್ದಾರ ಬರ್ತಿದ್ದಾನೆ ಅಂತ ಮಹದಾನಂದ ಆಗ್ತಾ ಇದೆ. ತುಂಬಾ ಸಂತೋಷ ಆಗ್ತಿದ್ಯಣ್ಣ. ಅಮ್ಮ ಅರವಿಂದ, 7 ತಿಂಗಳಾದ್ಮೇಲೆ ತಾಂಬೂಲ ಕೊಡಬಾರ್ದು. ನಾಳೆಗೆ 7 ತಿಂಗಳಾಗತ್ತೆ. ಅದಕ್ಕೆ ಇವಾಗಲೇ ಹೋಗಿ ಕೊಟ್ಟು ಬಂದ್ರೆ ಒಳ್ಳೇದಮ್ಮ. ಆಯ್ತು ಅತ್ತೆ. ಭದ್ರಾವತಿ, ನೀನು ಕೂಡ ಇವಳ ಜೊತೆ ಹೋಗ್ಬಾಮ್ಮ. ನಾನೇ ಅಕ್ಕಮ್ಮ, ಮಕ್ಳಿರೋರು ಇದಾರಲ್ವಾ, ಅವ್ರನ್ನೇ ಕಳ್ಸು. ಹೋಗು ಭದ್ರ. ಸರಿ ಅಣ್ಣ. ಏನತ್ಗೆ, ಏನಾಯ್ತು? ಭಯ ಆಗ್ತಿದೆ. ಏನೋ ವಿಚಿತ್ರ ಶಬ್ದ, ಏನಾದ್ರೂ ಕೆಟ್ಟದಾಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ. ನನ್ನ ಕಣ್ಣಿಗೇನು ಕಾಣಿಸ್ತಿಲ್ವಲ್ಲ? ಅಲ್ದೆ ನೀನ್ ಹೊಟ್ಟೆಲ್ ಹುಡ್ತಾ ಇರೋ ಮಗು ರಕ್ಷಣೆಗೋಸ್ಕರ ನೋಡು, ಗರುಡ ರಕ್ಷಣೆ ಕಟ್ಟಿದ್ದಾರೆ. ಇನ್ನೇನಕ್ ಭಯ? ಏನೂ ಆಗೋದಿಲ್ಲ. ನಡಿ ನಡಿ ಅದ್ಕೆ. ಅವತ್ತು ನದಿ ಹತ್ರ ಮುಳ್ಳಿಂದ ಕಾಪಾಡ್ದೆ. ಇವತ್ತು ನಾನು ತಾಂಬೂಲ ಕೊಡೋಕೆ ಹೊರಟ್ರೆ ಮುತ್ತೈದೆ ತರ ಬಂದ್ ನಿಂತಿದ್ಯಾ. ಹೀಗೆ ಅನ್ಕೊಳ್ದೆ ಘಟನೆಗಳೆಲ್ಲ ನಡೀತಿದ್ರೆ ನಮ್ಮ ಮಧ್ಯೆ ಏನೋ ಇದೆ ಅನ್ನಿಸ್ತಾ ಇದೆ. ನೀವು ತುಂಬಾ ದೊಡ್ಡವರು, ನಿಮ್ಗೂ ನಮಗೂ ಹೋಲಿಕೆ ಅಂತದಮ್ಮ. ಹೆಣ್ಮಕ್ಳು ಸಂತೋಷದಿಂದ ಕೊಡೋ ಈ ತಾಂಬೂಲಕ್ಕೆ ದೊಡ್ಡೋರು ಚಿಕ್ಕೋರು ಅಂತ ಇಲ್ಲಮ್ಮ. ಹಾಗಿದ್ರೆ ಅವಳ ಮನೆಗೆ ಹೋಗೋಣ ಬಾ. ಹೋದ್ರೆ ತಪ್ಪೇನಿದೆ, ಹೋಗ್ಕೊಡೋಣ ಬಾ. ಅದು ನಮ್ಮನೆ ಒಂದು ಗುಡಿಸ್ಲಮ್ಮ. ನಿಮ್ಮಂತ ದೊಡ್ಡವರು ಬರೋ ದೊಡ್ಡ ಮನೆ ಅಲ್ಲಮ್ಮ. ವಿಶಾಲವಾಗಿ ಇರ್ಬೇಕಾಗಿರೋದು ಮನೆ ಅಲ್ಲಮ್ಮ, ಮನೆಯವ್ರ ಮನ್ಸು. ಅದ್ ಸಾಕು. ಎಷ್ಟೇ ದೊಡ್ಡವರಾದ್ರೂ ನಿನ್ನನ್ನ ಹುಡ್ಕೊಂಡ್ ಬರಕ್ಕೆ. ಅದ್ ಹಾಗಲ್ಲಮ್ಮ. ಅಪ್ಪ, ಅವಳು ಬೇಡ ಅಂತ ಹೇಳ್ತಿದ್ರೆ ತಾನೆ. ಬಾ. ಭದ್ರಾ, ನೀನಿರು. ನೋಡಮ್ಮ, ಪ್ರಾಣ ಇಲ್ದಿರೋ ಆಸ್ತಿಗೆ, ಕಾಣಿಸ್ದೇ ಇರೋ ಒಡವೆಗೆ ನಾನ್ ಬೆಲೆ ಕೊಡಲ್ಲ. ಮನುಷ್ಯರನ್ನ ಮನುಷ್ಯರ ತರಾನೇ ನೋಡ್ತೀನಿ. ಬಾ ಹೋಗೋಣ. ನಡಿ ಹೋಗೋಣ. ಬನ್ನಿಮ್ಮ. ಬನ್ನಿಮ್ಮ, ಬನ್ನಿ. ಇದೇ ನಮ್ಮನೆ. ತುಂಬಾ ಚೆನ್ನಾಗಿದೆ. ಹೌದೌದು, ನಮ್ ಜಮೀನ್ದಾರ್ ಬಂಗ್ಲೆಗಿಂತ ಇದು ತುಂಬಾ ಚೆನ್ನಾಗಿದೆ. ಹೆಂಚಲ್ ಕಟ್ಟಿರೋ ತಾಜ್ ಮಹಲ್ ತರ ಇದೆ.
ತಾಜ್ ಮಹಲ್ ಎಷ್ಟೇ ಸುಂದರವಾಗಿದ್ರು ಅದ್ ಸಮಾಧಿ ಅಮ್ಮ. ಆದ್ರೆ ಹುಲ್ಲು ಕಟ್ಟಿಗೆಯಿಂದ ಕಟ್ಟಿರೋ ನಮ್ಮನೆ ದೇವಾಲಯ. ಅಬ್ಬಾ, ಈ ದೇವಾಲಯದಲ್ಲಿ ಯಾವ ದೇವರಿದೆಯೋ? ನಮ್ಮನೆ ದೇವತೆ ಅಮ್ಮ. ಬನ್ನಿ. ಏನಿದು ಬಲಗಣ್ಣು ಅದರ್ತಿದ್ಯಲ್ಲ, ಏನಾದ್ರೂ ಕೇಡಾಗೋ ಸೂಚನೆನಾ? ನಾಗಮ್ಮ ಇರುವಾಗ ನಮ್ಗೇನ್ ಕೇಡಾಗತ್ತೆ? ಜೈ ನಾಗಮ್ಮ. ಹೌದು, ಮಕ್ಕಳು ಆಚೆ ಇದ್ದಾರಾ? ಕಾಣಿಸ್ತಿಲ್ವಲ್ಲ? ಅದು ಮದ್ವೆ ಆಗಿ 10 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅಮ್ಮ. ಅಂದ್ರೆ ನೀನು ಬಂಜೇನಾ? ಭದ್ರಾವತಿ, ತಪ್ಪು, ಹಾಗನ್ಬಾರ್ದು. ಅಯ್ಯೋ ರಾಮ, ಇವಾಗ ನಾನೇನ್ ತಪ್ಪಾಗಿ ಮಾತಾಡ್ದೆ ಅತ್ಗೆ? ಮಕ್ಕಳು ಇಲ್ದಿರೋರ್ಗೆ ಬಂಜೆ ಅಂತ ಹೇಳ್ದೆ ಇನ್ನೇನ್ ಹೇಳ್ತಾರೆ? ಸರಿ, ಬೇರೆ ಏನಾದ್ರೂ ಹೆಸರಿದ್ರೆ ಹೇಳು, ಅದನ್ನೇ ಹೇಳ್ತೀನಿ. ಕ್ಷಮ್ಸಮ್ಮ, ನಮ್ ಭದ್ರಾವತಿ ತುಂಬಾ ಒಳ್ಳೆಯವಳೆ. ಅವಳಿಗೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅಷ್ಟೇ. ಪರವಾಗಿಲ್ಲ ಬಿಡಿಮ್ಮ, ಇಂಥ ಮಾತುಗಳು ನನ್ಗೆ ಅಭ್ಯಾಸ ಆಗಿದೆ. ಬೇಜಾರ್ ಮಾಡ್ಕೋಬೇಡಮ್ಮ, ಆ ದೇವ್ರು ಖಂಡಿತ ನಿನಗ್ ಕರುಣಿಸ್ತಾರೆ. ಈಗ ನಾನ್ ನಿನಗ್ ತಾಂಬೂಲ ಕೊಡ್ತಿರೋ ಹಾಗೆ 7 ತಿಂಗಳಾದ್ಮೇಲೆ ನೀನ್ ನನಗೆ ತಾಂಬೂಲ ಕೊಡ್ತೀಯ. ಬರೋ ವರ್ಷ ಇವಳು ತಾಂಬೂಲ ಕೊಡ್ತಾಳಲ್ವೋ ಗೊತ್ತಿಲ್ಲ. ನೀನು ಕೂಡ ತಾಂಬೂಲ ತಗೊಳ್ಳೋದಕ್ಕೆ ಇಲ್ಲಿರೋದಿಲ್ಲ ಅತ್ಗೆ. ಯಾಕೆ ಕೊಡ್ಬಾರ್ದು? ಬಂಜೆಗೆ ತಾಂಬೂಲ ಕೊಟ್ರೆ ಮಗು ಉಳಿಯೋದಿಲ್ಲ ಅತ್ಗೆ. ಮಗುನೇ ಹುಟ್ಟಿದಿರೋ ಈ ಬಂಜೆಗೆ ನಾವು ತಾಂಬೂಲ ಕೊಟ್ರೆ ನಮಗ್ ಒಳ್ಳೇದಾಗಲ್ಲ. ಬಂಜೆಯಿಂದ ಗರ್ಭವತಿಗೆ ಶಾಪ ತಗಲುತ್ತೆ. ಈ ತರ ಬಂಜೆ ಮುಖ ನೋಡೋದೇ ಪಾಪ. ಅದು ಅಲ್ದೆ ಇವಳ ಮುಖ ನೋಡಿ ಇವಳ ಮನೆಗ್ ಬೇರೆ ಬಂದಿದೀವಿ. ಏನೋ ದೇವ್ರ ದಯೆ, ನಮ್ಮ ಅದೃಷ್ಟ ಚೆನ್ನಾಗಿದೆ. ಬಂಜೆ ಅಂತ ಮೊದ್ಲೇ ಗೊತ್ತಾಗಿದೆ, ಇಲ್ಲ ಅಂದ್ರೆ ಎಂತ ದೊಡ್ಡ ಅನಾಹುತ ಆಗ್ತಿತ್ತು ಗೊತ್ತಾ? ಸುಮ್ನಿರು ಭದ್ರಾವತಿ, ದೇವ್ರು ಮಾಡಿರೋದಿಕ್ಕೆ ಪಾಪ ಇವ್ರೇನ್ ಮಾಡಕ್ಕಾಗತ್ತೆ? ತಪ್ಪಾಗಿ ತಿಳ್ಕೊಬೇಡಮ್ಮ. ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ತಾಂಬೂಲ ಕೊಡಕ್ ಮನ್ಸಾಗ್ತಿಲ್ಲ. ಬರ್ತೀನಿ. ಬಂಜೆ ಗಾಳಿ ತಗಲಿರೋ ಫಲಹಾರ ನಮ್ಗೇನಿಗತ್ಗೆ, ಇಲ್ಲೇ ಇಡೋದನ್ನ. ನಡಿ. ನೋಡಿದ್ಯಾ ಅಮ್ಮ, ನಿನ್ ಮಗಳು ಬಂಜೆ ಅಂತೆ. ತಾಂಬೂಲ ತಗೊಳ್ಳೋ ಅದೃಷ್ಟ ಇಲ್ವಂತೆ. ನನ್ನ ಮುಖ ನೋಡೋದ್ ಕೂಡ ಪಾಪ ಅಂತೆ.
ನನ್ ನೋಟ ಕೂಡ ಶಾಪ ಆಗತ್ತಂತೆ. ಆ ಮಾತುಗಳನ್ನ ಕೇಳ್ತಾ ಇಷ್ಟು ಅವಮಾನ ಸಹಿಸ್ಕೊಳ್ತಾ ನಾನು ಯಾಕಮ್ಮ ಬದುಕಿರ್ಬೇಕು? ಯಾವ ನಂಬಿಕೆಯಿಂದ ಬದುಕಿರ್ಲಮ್ಮ? ಅಯ್ಯೋ, ಮಹಾದೇವಿ, 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 ಅಯ್ಯೋ ಏನಾಯ್ತು ಇವಳಿಗೆ? ಮಹಾದೇವಿ, 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 ನನ್ನ ಮಹಾದೇವಿಗೆ ಏನಾಯ್ತು? ಮಹಾದೇವಿ, ಕ್ಷುದ್ರ ಮಾಯೆಗೆ ಸಿಲುಕಿ ಹೆಂಡತಿ ಮಕ್ಕಳ ಮೇಲೆ ಮಮಕಾರ ಮರ್ತೋಗಿದ್ಯಾ ಅನ್ಕೊಂಡಿದ್ದೆ. ಗುರುವಿಗೆ ನಮಸ್ಕಾರ ಮಾಡೋ ಸಂಸ್ಕಾರನೂ ಮರ್ತೋಗಿದ್ಯಾ ಅಂತ ಇವತ್ತು ಗೊತ್ತಾಯ್ತು. ದಯವಿಟ್ಟು ಕ್ಷಮಿಸಿ ಗುರುಗಳೇ. ಅಲ್ಲಿ ಅರವಿಂದಗೆ ತೊಂದರೆ ಆಗಿರೋ ಕಾರಣ. ತೊಂದರೆಯಲ್ಲಿರೋದು ಅರವಿಂದ ಅಲ್ಲ ವರ್ಮ, ನೀನು. ನಾನಾ? ನೀವು ನನ್ನ ಜೊತೆಗಿರೋವರೆಗೂ ನನಗೆ ತೊಂದರೆನಾ? ನಾನು ಯಾರ ಜೊತೆ ಇದ್ದೀನಿ ಅನ್ನೋದಲ್ಲ, ನೀನು ಯಾರ ಜೊತೆ ಇದೀಯಾ ಅನ್ನೋದ್ರ ಮೇಲೆ ನಿನ್ನ ಭವಿಷ್ಯ ನಿರ್ಭರವಾಗಿರುತ್ತೆ. ವರ್ಮ ಭವಿಷ್ಯ ಚಿನ್ನದಿಂದ ತುಂಬಿರುತ್ತೆ, ಆದ್ರಿಂದ ನನ್ನ ಜೊತೆ ಇದ್ದಾನೆ. ಅದೇ ದರಿದ್ರವಾಗಿದ್ರೆ ನಿನ್ನ ಜೊತೆಲಿರೋನು. ವರ್ಮ, ನಿನ್ನ ತಾತ ಮುತ್ತಾತರು ನಾಗನಿಧಿಯನ್ನು ಪಡೆಯೋ ಪ್ರಯತ್ನದಲ್ಲಿನೇ ನಾಗವಿಕೋಪಕ್ಕೆ ಬಲಿಯಾಗೋದ್ರು. ನೀನು ಅದೇ ದಾರಿಯಲ್ಲಿ ಪ್ರಯಾಣ ಮಾಡಿದ್ರೆ ಅವ್ರಿಗಾಗಿರೋ ಗತಿನೇ ನಿನಗೂ ಆಗುತ್ತೆ. ನಾಗಜಾತಿ ಶತ್ರುತ್ವ ಬೆಳೆಸ್ಕೋಬೇಡ. ಆ ನಾಗನಿಧಿಯನ್ನು ಪಡ್ಕೋಬೇಕು ಅನ್ಕೊಳ್ಳೋದು ಅತಿ ಆಸೆ. ನಿಧಿನ ನಾನು ಪಡ್ಕೋಬೇಕು ಅನ್ಕೊಂಡಿರೋದು ಆಸೆಯಿಂದ ಅಲ್ಲ ಗುರುಗಳೇ, ಗುರಿಯಿಂದ. ನನ್ನ ತಾತ ತಂದೆ ಪಡ್ಕೊಳಕ್ಕಾಗದೇ ಇರೋ ನಾಗನಿಧಿಯನ್ನು ನಾನು ಪಡ್ಕೋಬೇಕು. ನನ್ನ ವಂಶಸ್ಥರ ಆಸೆಯನ್ನು ನಾನು ತೀರಿಸ್ಬೇಕು. ಒಬ್ಬ ವಾರಸ್ದಾರನಾಗಿ ನನ್ನ ಜವಾಬ್ದಾರಿ ನಿಭಾಯಿಸಬೇಕು. ನಾಗ ಜಾತಿಯನ್ನು ಬುಡ ಸಮೇತ ನಾಶ ಮಾಡಬೇಕು. ವಿನಾಶಕಾಲಿ ವಿಪರೀತ ಬುದ್ಧಿ ಅಂತಾರೆ. ಕೆಟ್ಟ ಸಮಯ ಆವರಿಸಿದಾಗ ಕೆಟ್ಟದು ಬಿಟ್ರೆ ಒಳ್ಳೇದು ತಲೆಗೇರಲ್ಲ. ಆ ದೇವರೇ ನಿನ್ನ ಬದಲಾಯಿಸಬೇಕು. ಪಶುಪತಿ, ದೈವಾಜ್ಞೆಯನ್ನು ಧಿಕ್ಕರಿಸೋ ಶಕ್ತಿ, ವಿಧಿ ಬರಹವನ್ನು ಬದಲಾಯಿಸೋ ಶಕ್ತಿ ಆ ರುದ್ರನಿಗೆ ಇಲ್ಲ. ಒಬ್ಬ ಕ್ಷುದ್ರ ಮಾಂತ್ರಿಕ ನೀನ್ಯಾವ ಲೆಕ್ಕ? ಕ್ಷುದ್ರ ಶಕ್ತಿಗಳಿಗೆ ಸ್ಮಶಾನ ನಿವಾಸಿಯಾದ ರುದ್ರನೇ ಅಧಿಪತಿ. ಆತ ತನ್ನ 3ನೇ ಕಣ್ಣು ತೆಗೆದ್ರೆ ಕಾರ್ಕೋಟಕ ವಿಷನೇ ಭಸ್ಮ ಆಗುತ್ತೆ. ನಿನ್ನ ವಿದ್ಯೆ ಯಾವ ಲೆಕ್ಕ? ನಿನ್ನ ಮಾಯ ಮಾತುಗಳಿಂದ, ಕ್ಷುದ್ರ ಶಕ್ತಿಗಳಿಂದ ಭೂಮಿ ಮೇಲೆ ಬರೋ ಮಗುನ ತಡೆಯಕ್ಕಾಗಲ್ಲ.
ಶತ್ರು ಜಾತಿಯೊಡನೆ ಸಂಬಂಧ ಬೆಳೆಸ್ಕೋಬೇಕನ್ನೋ ಸಂಕಲ್ಪನ ನೀನ್ ತಡೆಯಕ್ಕಾಗಲ್ಲ. ತಡಿತೀನಿ. ನನ್ನ ಕ್ಷುದ್ರ ಶಕ್ತಿಗಳನ್ನ ಧಾರೆ ಎರೆದು ಕ್ಷುದ್ರ ದೇವತೆಗಳನ್ನ ಆಹ್ವಾನಿಸಿ ಆ ದೈವಾಜ್ಞೆಯನ್ನ ಧಿಕ್ಕರಿಸ್ತೀನಿ. ಹುಟ್ಟೋ ಮಗುವಿನ ಹಣೆ ಬರಹ, ಅವನ ವಿಧಿ ಬರಹ ನಾನೇ ನಿಯಂತ್ರಿಸ್ತೀನಿ. ಅಸಂಭವ, 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 ಅಸಂಭವ. ಅಯ್ಯೋ ದೇವ್ರೆ, ನನ್ನ ಮಹಾದೇವಿಗೆ ಏನಾಗಿದೆ? ಏನಕ್ಕೆ ಈ ಥರ ಪ್ರಜ್ಞೆ ತಪ್ಪಿದ್ದಾಳೆ? ಏನಾಗಿದೆ ಅವಳಿಗೆ ನರಸಮ್ಮ? ಡಾಕ್ಟರ್ ಇನ್ನೇನ್ ಬರ್ತಾರೆ, ಅವರೇ ನೋಡ್ಬಿಟ್ಟು ಹೇಳ್ತಾರೆ. ಆ ಡಾಕ್ಟ್ರು ಯಾವಾಗ ಬರ್ತಾರೋ ಏನೋ. ಹೋಗ್ಲಿ, ಸೂಜಿ ಆದ್ರೂ ಕೊಡೋದಲ್ವಾ? ಸೂಜಿ ಎಲ್ಲ ಕೊಡಬಾರ್ದು. ಅಯ್ಯೋ ಹೋಗ್ಲಿ, ಅದೇನದು ಆ ಗ್ಲುಕೋಸ್ ಆದ್ರೂ ಕೊಡಬಾರ್ದಾ? ಅದನ್ನ ನೀವೇ ಮಾಡ್ಬೋದಲ್ಲ. ಡಾಕ್ಟರ್ ಅಂದ್ರೆ ಬೆಲೆ ಇಲ್ದಂಗಾಗಿದೆ. ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ, ಅಲ್ಲಿವರೆಗೂ ಸುಮ್ಮನೆ ಇರಿ. ಅಯ್ಯಯ್ಯೋ, ಹಾಗಂದ್ರೆ ಹೇಗಮ್ಮ? ಕಾಪಾಡಬೇಕಾಗಿರೋ ನೀನೇ ಕೋಪ ಮಾಡ್ಕೊಂಡ್ರೆ ಹೇಗಮ್ಮ? ಮಹಾದೇವಿ, ನಿನ್ಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ. ಹಬ್ಬ ಸದ್ಯ, ನಿನ್ಗೇನು ಆಗೋಗಿದೆ ಅಂತ ಎಷ್ಟು ತಲೆ ಕೆಡ್ಸ್ಕೊಂಡಿದೆ ಗೊತ್ತಾ? ಮಹಾದೇವಿ, ಏನಿದು? ನನಗೆ ಯಾಕೆ ಕೈ ಮುಗಿತಾ ಇದೆಯಾ? ಚಚ, ಡಾಕ್ಟರ್ ಬಂದ್ರು. ಡಾಕ್ಟ್ರಮ್ಮ ಬನ್ನಿ ನೋಡಿ. ಏನಾಯ್ತು? ತಲೆ ಸುತ್ತ ಬಂದು ಕೆಳಗೆ ಬಿದ್ದೋಗಿದ್ಲು ಡಾಕ್ಟ್ರಮ್ಮ. ಬೆಳಿಗ್ಗೆಯಿಂದ ಏನು ತಿಂದಿಲ್ವಾ? 2 ದಿವಸದಿಂದ ಏನೇ ತಿಂದ್ರೂ ವಾಂತಿ ಆಗ್ತಿದೆ ಡಾಕ್ಟರ್. ವಾಂತಿನಾ? ಒಂದ್ ನಿಮಿಷ ಆಚೆ ಇರ್ತೀರಾ? ಏನಕ್ಕೆ? ನಾನು ಕರೀತೀನಿ, ಅವಾಗ ಬನ್ನಿ. ಇವಾಗ ಹೋಗಿ. ಭಯ ಪಡೋಂಥದ್ದು ಏನೂ ಇಲ್ಲ ಅಲ್ವಾ? ಭಯ ಪಡೋಂಥದ್ದೇನೂ ಇಲ್ಲ, ನೀವೀಗ ಹೊರಡಿ. ಡಾಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ. ಹಾ ಹಾ. ಡಾಕ್ಟ್ರಮ್ಮ, ಏನಾಗಿದೆ? ಈಗ ಹೇಗಿದ್ದಾಳೆ? ಭಯ ಪಡೋಂಥದ್ದೇನೂ ಇಲ್ಲ, ನೀವು ತಂದೆ ಆಗ್ತಾ ಇದ್ದೀರಾ. ಅಷ್ಟೇನಾ? ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಏನಂದ್ರಿ? ನಾನು 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 ತಂದೆ ಆಗ್ತಾ ಇದ್ದೀನಾ? ಹೌದು, ಇವಾಗ ಇವ್ರಿಗೆ 3 ತಿಂಗಳು. ಅಮ್ಮ ನಾಗಮ್ಮ ತಾಯಿ, ನನ್ನನ್ನು ಕರುಣಿಸಿದ್ಯಮ್ಮ. ನೀನಿದೆಯಾ ಅಂತ ನಿರೂಪಿಸ್ಬಿಟ್ಟೆ ಅಮ್ಮ. ಜನ್ಮ ಜನ್ಮಕ್ಕೂ ನೀನೇ ನನ್ನ ದೇವ್ರಮ್ಮ. ನಿನ್ನನ್ನು ಯಾವತ್ತೂ ಮರೆಯಲ್ಲ ಅಮ್ಮ. ಮಹಾದೇವಿ, ಮಹಾದೇವಿ, ಕೇಳಿಸ್ಕೊಂಡ್ಯಾ? ನೀನು ಮಹಾದೇವಿ ತಾಯಿ ಆಗ್ತಿದ್ಯಂತೆ, ನಾನು ಈ ಪರಮೇಶಿ ತಂದೆ ಆಗ್ತಿದ್ದೀನಂತೆ. ಇನ್ನೊಂದು ವರ್ಷದೊಳಗೆ ನಮ್ಮಿಬ್ರು ಕೈಲಿ ಒಂದು ಮಗುನೂ ಇರುತ್ತಂತೆ. ಔಷಧಿ ಬರ್ಕೊಡ್ತೀನಿ, ತಗೊಂಡ್ ಬನ್ನಿ. ಹೋಗ್ರಿ. ಹಾ ಹಾ, ಆಯ್ತು ಆಯ್ತು. ನಾಗಮ್ಮ, ನೀನು ನಾಗಸಂಪಿಗೆ ಹೂ ಕೊಟ್ಟೆ ಅನ್ಕೊಂಡೆ. ನನ್ನ ಹೊಟ್ಟೆಲಿ ನಾಗಸಂಪಿಗೆಗೆ ಉಸಿರು ಕೊಟ್ಟಿದ್ಯಾ ಅಂತ ಈಗ ಅರ್ಥ ಆಯ್ತಮ್ಮ. ಈಗ ಅರ್ಥ ಆಯ್ತು.